ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ಟೈಲರಿಂಗ್ ಕ್ಲಾಸಿ ಮುಗಿಸಿ ಎಲ್ಲರೂ ಹೋದ ನಂತರ ನಾನು ಇಷ್ಟು ಬ್ಲೌಸನ್ನು ರೆಡಿ ಮಾಡಿದೆ. ಅಂದರೆ ಸ್ಟಿಚಿಂಗ್ ಆಗಿತ್ತು ನೋಡಿ, ಈ ಬ್ಲೌಸ್ ನೋಡಿ ಸ್ಟಿಚಿಂಗ್ ಆಗಿತ್ತು. ಬ್ಲೌಸು ಹುಕ್ಸ್ ಹಚ್ಚಿ ಒಂದು ಹುಡುಗಿ ಒಂದು ವಾರ ಆಗಿತ್ತು, ಅವಳು ಬರದೆ ಹುಷಾರಿರಲಿಲ್ಲ. ಅವಳು ಇವತ್ತು ಬಂದು ನಿನ್ನೆ ಮೊನ್ನೆ ಇವತ್ತು ಎಲ್ಲ ಸೇರಿ ತುಂಬ ಬ್ಲೌಸ್ ಹುಕ್ಸ್ ಹಚ್ಚಿ ಕೊಟ್ಟಳು. ತುಂಬ ಬ್ಲೌಸನ್ನು ಸಹಿತ ಕಸ್ಟಮರ್ಗೆ ಕೊಟ್ಟಾಯಿತು. ಇವತ್ತೊಂದು ಸ್ವಲ್ಪ ಬ್ಲೌಸ್ ಇದ್ವು, ಅದನ್ನೆಲ್ಲ ಬ್ಲೌಸನ್ನು ಅವರು ಹುಕ್ಸು ಕಾಜಿ ಮಾಡಿದ್ದು, ಹೊಲಿದಿದ್ದೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ ಇಡ್ತಾ ಇದ್ದೆ. ಐರನ್ ಸಹ ಮಾಡಿದ್ದೀನಿ ನೋಡಿ. ಈ ಬ್ಲೌಸ್ಗಳು ನೋಡ್ಬೋದು, ಎಲ್ಲದನ್ನು ಐರನ್ ಮಾಡಿ ರೆಡಿ ಮಾಡಿದ್ದೀನಿ. ಕಸ್ಟಮರ್ ಬಂದರೆ ಹಾಗೆ ಕೊಡೋದಕ್ಕೆ ನೋಡಿ. ಫ್ರೆಂಡ್ಸ್, ಇಷ್ಟು ಅವರು ಕಟ್ಟಿಂಗ್ ಕ್ಲಾಸಿಂದ ಹೋದ್ಮೇಲೆ ಇಷ್ಟು ಬ್ಲೌಸನ್ನು ರೆಡಿ ಮಾಡಿಟ್ಟಿದ್ದೀನಿ. ನಾಳೆ ಎಲ್ಲ ಕಸ್ಟಮರ್ ಬಂದರೆ ಆರಾಮಾಗಿ ಕೊಡ್ಬೋದು. ಹಾಗೆಯೇ ತುಂಬ ಬ್ಲೌಸ್ ಕಟ್ ಮಾಡಿದ್ದೀನಿ. ತುಂಬ ಬ್ಲೌಸ್ ಅಂದರೆ ಕಟ್ಟಿಂಗ್ ಕ್ಲಾಸಿಂದ ಹೋದ್ಮೇಲೆ 1 ಅವರು ಭಜನೆ ಪ್ರಾಕ್ಟೀಸ್ ಇತ್ತು. ಭಜನೆ ಪ್ರಾಕ್ಟೀಸ್ ಮುಗಿಸ್ಬಂದು ಅಂಗಡಿಗೆ ಹೋಗಿ ಲೈನಿಂಗ್ ಎಲ್ಲ ತಂದುಬಿಟ್ಟು ಕಟ್ ಮಾಡಿದ್ದೀನಿ ಬಟ್ಟೆಗಳನ್ನು ನೋಡಿ. ಈ ನೆಕ್ ಚೆನ್ನಾಗಿದೆಯಾ, ಈ ಬ್ಲೌಸ್ಗಳು ತುಂಬ ಬ್ಲೌಸ್ ಕಟ್ ಮಾಡಿದ್ದೀನಿ. ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ ನೋಡಿ. ಇದು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಒಂದು ಬ್ಲೌಸು. ಹಾಗೆ ಇಷ್ಟು ಬ್ಲೌಸನ್ನು ನಾನು ಐರನ್ ಮಾಡಿ ಹುಕ್ಸ್ ಹಚ್ಚಿರೋದು, ಸ್ಟಿಚ್ ಮಾಡಿರೋದು ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡಿದೆ. ಹಾಗೆ ಈ ಬ್ಲೌಸ್ಗಳು ಇನ್ನೂ ಹುಕ್ಸ್ ಹಚ್ಚಬೇಕು ನೋಡಿ. ಈ ರೀತಿ ಡೋರಿ ಮಾಡಿತ್ತು. ಇದು ಸೇಮ್ ಕಲರ್ ಆಗಿದ್ದಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಸ್ಲೀವ್ ನೆಟ್ಟೆಡ್ ಬಂದಿತ್ತು. ಡೋರಿಯನ್ನು ಈ ರೀತಿ ಮಾಡಿದ್ವಿ. ಅಂದರೆ ಇವರು ಏನು ಬೇಡ, ಸಿಂಪಲಾಗಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಸಿಂಪಲಾಗಿ ಸ್ಟಿಚ್ ಮಾಡಿದ್ದೀನಿ. ಇದು ಇನ್ನೂ ಒಂದು 7-8 ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿದೆಲ್ಲ ಬ್ಲೌಸು ಹುಕ್ಸ್ ಹಚ್ಚೋಕ್ಕೆ ಅಂತ ಹೇಳಿ ಒಯ್ದಿದ್ದಾಳೆ. ಇದು ಸಹಿತ ನಾಳೆ ಅರ್ಜೆಂಟ್ ಕೊಡೋದೇ ಇದೆ, ಬಂದುಬಿಟ್ಟು ಹುಕ್ಸ್ ಹಚ್ತೀನಿ ಅಂತ ಹೇಳಿದ್ದಾಳೆ. ಫ್ರೆಂಡ್ಸ್ ನೋಡಿ, ನಮಗೆ ಇರೋ 24 ಗಂಟೆ ಟೈಮು ಸಹ ಸಾಲಲ್ಲ. ಈಗ ಟೈಮ್ ಎಷ್ಟಾಗಿದೆ, ನಾನು ಎಷ್ಟೊತ್ತಿಗೆ ಇದು ವಿಡಿಯೋ ಮಾಡ್ತಾ ಇರೋದಂತೂ ಸಹಿತ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇಷ್ಟು ಬ್ಲೌಸನ್ನು ಇದು 3 ಬ್ಲೌಸು ಹುಕ್ಸು ರಿಂಗ್ಸು ಮಾಡಬೇಕು. ಇದಿಷ್ಟು ಬ್ಲೌಸು ರೆಡಿಯಾಗಿದೆ. ಇನ್ನು ಕಸ್ಟಮರಿಗೆ ಕೊಟ್ಟರೆ ಆಯಿತು. ಫ್ರೆಂಡ್ಸ್, ವಿಡಿಯೋ ಸಹ ಮಾಡಬೇಕು, ಎಡಿಟ್ ಸಹ ಮಾಡಬೇಕು. ಹಾಗೆ ಕಟ್ಟಿಂಗು, ಸ್ಟಿಚಿಂಗು, ಒಂದು ಸ್ಕೂಲ್ ಯೂನಿಫಾರ್ಮ್ ಸಹಿತ ಸ್ಟಿಚ್ ಮಾಡಿದ್ದೀನಿ, ಅದು ಸಹಿತ ಅಲ್ಲಿದೆ ನೋಡಿ. ನಮಗೆ ನಿಜವಾಗ್ಲೂ ಇರೋ 24 ಗಂಟೆನೂ ಸಾಕಾಗಲ್ಲ. ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ, ಕಟ್ಟಿಂಗ್ ಮಾಡ್ತಾ ಇರ್ತೀನಿ. ಹಾಗೆ ಕಟ್ಟಿಂಗ್ ಮಾಡಿರೋ ಬ್ಲೌಸನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಎಷ್ಟೊತ್ತಾಯಿತು ಇನ್ನೂ ವರ್ಕ್ ಮಾಡ್ತಿದ್ದೀನಿ, ಎಷ್ಟಾಯಿತು ಟೈಮು ಅಂತ ಸಹ ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಟೈಮ್ 11 ಗಂಟೆ ಆಗಿದೆ. ನಾನು ಈಗಲೂ ಸಹಿತ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಲೈವಿಗೆ ಸಹ ಬರೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ. ಇಷ್ಟೊಂದು ಕೆಲಸ ಮಾಡೋ ಅವಶ್ಯಕತೆ ಇತ್ತಾ ಮೇಡಮ್ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಯಾಕಿತ್ತು ಇಷ್ಟೊಂದು ಕೆಲಸ ಮಾಡೋದು ನನಗೆ ಅನಿವಾರ್ಯ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಂದಲ್ಲ, ಪ್ರತಿಯೊಂದು ಹೆಣ್ಣು ಮಕ್ಕಳ ಪ್ರತಿಯೊಂದು ಕೆಲಸದ ಹಿಂದೆನೂ ಇದೇ ರೀತಿ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದು ಯಾವ ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಎಷ್ಟು ಬ್ಲೌಸ್ ಕಟ್ ಮಾಡಿದೆ ಅಂತೇಳಿ. ನಾನು ಹೊಲಿಗೆ ಕ್ಲಾಸ್ ಮುಗಿದ್ಮೇಲೆ 1 ಅವರು ಭಜನೆ ಪ್ರಾಕ್ಟೀಸಿಗೆ ಹೋದೆ. ಶನಿವಾರ ಭಜನೆ ಇದೆ. ಅಂದರೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಇರೋದ್ರಿಂದ ಭಜನೆ ಹೇಳಬೇಕಲ್ವ, ಅದಕ್ಕೆ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ವಿ. ಅದು ಸಹಿತ ಬಿಡೋದಕ್ಕಾಗಲ್ಲ. ಆ ಶನಿವಾರ ಕಾರ್ತಿಕ ದೀಪೋತ್ಸವದ ವಿಡಿಯೋ ಸಹಿತ ನನ್ನ ಇನ್ನೊಂದು ಚಾನಲಲ್ಲಿ, ರೇವತಿ ಕನ್ನಡ ಲಾಗ್ ಚಾನಲಲ್ಲಿ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಇದಕ್ಕೆಲ್ಲ ಲೈನಿಂಗ್ ತಂದುಬಿಟ್ಟು ಬ್ಲೌಸನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ಸ್ಟಿಚಿಂಗ್ ಮಾಡೋದಕ್ಕೆ. ಇದು ಒಂದು ಬ್ಲೌಸು, ಹಾಗೆಯೇ ಇನ್ನೊಂದು ಬ್ಲೌಸು ಕಟ್ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಯಾಕೆ ನಾನು ಇಷ್ಟು ಟೈಮ್ ಕೆಲಸಕ್ಕೆ ಕೊಡ್ತೀನಿ. ಎಲ್ಲರೂ ಕೇಳ್ತಾರೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾಡೋವಂಥ ಅವಶ್ಯಕತೆ ಇದೆಯಾ, ಸುಮ್ಮನೆ ಆರೋಗ್ಯ ಹಾಳಾಗತ್ತಲ್ವಾ ಅಂತ ಕೇಳ್ತಾರೆ. ಯಾಕೆ ನಾವು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತೀನಿ. ಹಾಗೆ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ನೋಡಿ, ಇದು ಒಂದು ಬ್ಲೌಸು ಕಟ್ಟಿಂಗ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜನವರಿ 28ಕ್ಕೆ 1 ವರ್ಷ ಆಗುತ್ತೆ. ಅಂದರೆ RG ಟೈಲರಿಂಗ್ ಕ್ಲಾಸ್ ಚಾನಲ್ ಸ್ಟಾರ್ಟ್ ಮಾಡಿ ಜನವರಿ ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದ್ದು, 28ನೇ ತಾರೀಕು ಅಂತ ಅಂದ್ಕೊಂಡಿದ್ದೀನಿ. 1 ವರ್ಷ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ 12,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ಚಾನಲ್ ಸಹ ಚೆನ್ನಾಗಿ ನಡೀತಾ ಇದೆ. ಇದು ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ನನಗೆ,
ಯೂಟ್ಯೂಬ್ ವಿಡಿಯೋ ನೋಡ್ತಾರಾ ಅಂತೇಳಿ ಅನಿಸಿದಂತೂ ನಿಜ. ನಾನು ಕಟ್ಟಿಂಗ್ ವಿಡಿಯೋ ಹಾಕಿದರೆ ನೋಡ್ತಾರಾ ಅಂತ ಹೇಳ್ಬಿಟ್ಟು ನಾನು ಫಸ್ಟಿಗೆ ಕಟ್ಟಿಂಗ್ ವಿಡಿಯೋನ ಹಾಕಲಿಲ್ಲ. ಫಸ್ಟಿಗೆ ಹಾಗೇ ಒಂದು ವ್ಲಾಗ್ ಥರ ಸ್ಟಾರ್ಟ್ ಮಾಡಿದೆ. ಇದೇ ಆರ್ ಜಿ ಟೈಲರ್, ಅಂದರೆ ನಾನು ಆರ್ ಜಿ ಅಂತ ಇಟ್ಟಿರಲಿಲ್ಲ, ಬೇರೆ ರೇವತಿ ಅಂತ ಇಟ್ಟಿದ್ದೆ. ಆಮೇಲೆ ನಾನು ಆರ್ ಜಿಗೆ ಕನ್ವರ್ಟ್ ಮಾಡಿದ್ದು. ಫ್ರೆಂಡ್ಸ್, ಹೀಗೇ ನಾನು ವಿಡಿಯೋ ನೋಡ್ತಾ ಇರುವಾಗ ಗೂಗಲ್ ಪಿನ್ ಬಂತು, ಅಮೌಂಟ್ ಬಂತು ಅಂತ ಹೇಳಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ಸಹ ಯಾಕೆ ಯೂಟ್ಯೂಬ್ ಮಾಡಬಾರ್ದು, ನಾನು ಸಹ ಯಾಕೆ ನನಗೆ ಗೊತ್ತಿರೋದನ್ನೆಲ್ಲ ಯೂಟ್ಯೂಬಲ್ಲಿ ಹೇಳಬಾರ್ದು. ಟೈಲರಿಂಗ್ ವಿಡಿಯೋನೂ ಆಯಿತು, ಹಾಗೆ ಮತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಾನು ಯಾಕೆ ಹೇಳಬಾರ್ದು ಅಂತೇಳಿ ನನಗೆ ಅನ್ನಿಸ್ತು. ಅದು ಮಾಡೋದಕ್ಕೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದರೆ, ನನ್ನ ಮಗ 10th ಮುಗಿಸಿದ್ದ, ದೊಡ್ಡವನು ಪವನ ಅಂತೇಳ್ಬಿಟ್ಟು 10th ಕ್ಲಾಸನ್ನು ಮುಗಿಸಿ ಅವನು ಫಸ್ಟ್ PUCಗೆ ಹೋಗಬೇಕಾಯ್ತು. ಅವನು ಅಮ್ಮ ನಾನು ಈ ಕಾಲೇಜಿಗೆ ಸೇರ್ತೀನಿ, ಒಂದು ಕಾಲೇಜು ಚೂಸ್ ಮಾಡ್ದ ಅವನು, ಈ ಕಾಲೇಜಿಗೆ ಸೇರ್ತೀನಿ, ನನಗೆ ಸೇರಿಸ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ದ. ನಾನು ಟೈಲರಿಂಗ್ ಮಾಡಿರೋದ್ರಲ್ಲಿ ಅಲ್ಪ ಸ್ವಲ್ಪ ಸೇವಿಂಗ್ಸ್, ಗೋಲ್ಡ್ ಮಾಡಿದ್ದೆ, ಹಾಗೆ ಸ್ವಲ್ಪ ಸೇವಿಂಗ್ಸ್ ಹಾಗೆ ಹೀಗೆ ಸ್ವಲ್ಪ ಸೇವಿಂಗ್ಸ್ ಇತ್ತು. ಹೇಗೋ ಕಷ್ಟಪಟ್ಬಿಟ್ಟು ನಾನು ಒಂದು ಫಸ್ಟ್ ಇಯರ್ PUC ಶಿವಮೊಗ್ಗದಲ್ಲಿ, ಅದು ಕಾಲೇಜು, ಅಂದರೆ ಅವನಿಗೆ SLCಲಿ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಆದರೂ ಒಂದು ತಕ್ಕ ಮಟ್ಟಿಗೆ ಪರ್ಸೆಂಟೇಜನ್ನು ಮಾಡಿದ್ದ ಅವನು. ಆಮೇಲೆ ಆಯಿತು. ನನಗೆ ಏನಾಗಿತ್ತು ಅಂದರೆ, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಅಂದರೆ 1ನೇ ಕ್ಲಾಸಲ್ಲಿ ಅವನೊಂದು ಶಾಲೆಗೆ ಹೋಗ್ತೀನಂತ ಆಸೆ ಪಟ್ಟಿದ್ದ. ಆ ಶಾಲೆಗೆ ಫೀಸು ಮತ್ತು ಬಸ್ ಫೀಸು, ಆಮೇಲೆ ಊಟದ ಚಾರ್ಜು ಎಲ್ಲ ಸೇರಿ ವರ್ಷಕ್ಕೆ 50,000 ರೂಪಾಯಿ ಆಗ್ತಿತ್ತು. ಆವಾಗ ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು, ಅಷ್ಟೊಂದು ದುಡ್ಡು ಕೊಟ್ಟು ಬೇಡ ಹೋಗೋದು ಅಂದರು. ನನಗೆ ನನ್ನ ಮಗ ಆಸೆ ಪಟ್ಟಿದ್ದ ಶಾಲೆಗೆ ಸೇರ್ಸೋಕ್ಕಾಗಲಿಲ್ವಲ್ಲ. ಅವ್ನು ಚೆನ್ನಾಗಿ ಓದ್ತಾ ಇದ್ದ, ಅವಾಗಿಂದನೂ ಚೆನ್ನಾಗೇ ಓದ್ತಾ ಇದ್ದ. ಆಗಲಿಲ್ವಲ್ಲ, ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನು ಇಷ್ಟಪಟ್ಟಿರೋ ಶಾಲೆಗೆ ಸೇರಿಕೊಂಡ್ರು, ಅವ್ರು ಇಷ್ಟಪಟ್ಟಿರೋದೆ. ಇವನಿಗೆ ಮಾತ್ರ ಆಗಲಿಲ್ಲ. ಇವನೊಬ್ಬನೇ ಅಂದರೆ ಕಡಿಮೆ ಫೀಸ್ ಇರೋ ನಮ್ಮೂರಲ್ಲೇ ಇರೋ ಶಾಲೆಗೆ ನಾನು ಸೇರಿಸ್ದೆ. ತುಂಬ ಓದೋದ್ರ ಸಹ ಚುರುಕಿದ್ದ. ಆಗ ನನಗೆ ಸಖತ್ ಬೇಜಾರಾಯಿತು, ಅವನು ಇಷ್ಟಪಟ್ಟಿರೋಂಥ ಸ್ಕೂಲ್ಗೆ ನಾನು ಸೇರಿಸಿಲ್ವಲ್ಲ ಅಂತ ಹೇಳಿಬಿಟ್ಟು. ಆಗ ನಾನು ಒಂದು ನಿರ್ಧಾರ ಮಾಡಿದೆ. ನಾನು ಅವಾಗ ಟೈಲರಿಂಗ್ ಕಲ್ತಿದ್ದೆ, ಬಟ್ಟೆ ಸಹ ಹೊಲಿತಿದ್ದೆ, ಆದರೆ ಆ ಟೈಮಲ್ಲಿ ನಾನು ಬಿಟ್ಟಿದ್ದೆ. ಕೆಲವು ಕಾರಣಗಳಿಂದ ನಾನು ಆ ಟೈಲರಿಂಗ್ ಮಾಡೋದನ್ನು ಬಿಟ್ಟಿದ್ದೆ. ಮನೆ ಕೆಲಸ ಆಯಿತು, ಮಕ್ಕಳಾಯಿತು, ಗಂಡ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾಯಿದ್ದೆ. ಚೆನ್ನಾಗೇ ಬಟ್ಟೆ ಹೊಲಿಯೋದು ಗೊತ್ತಿದ್ರೂ ಸಹಿತ ನಾನು ಟೈಲರಿಂಗ್ ಕೆಲಸನ ಮಾಡ್ತಿರ್ಲಿಲ್ಲ. ಆದರೆ ಆಮೇಲೆ ನನಗೆ ತುಂಬ ಬೇಜಾರಾಯಿತು, ಯಾಕಪ್ಪ ನನ್ನ ಮಗ ಆಸೆ ಪಟ್ಟಿರೋಂಥ ಶಾಲೆಗೆ ನಂಗೆ ಸೇರ್ಸೋಕ್ಕಾಗಲಿಲ್ಲ. ಇಲ್ಲ, ನಾನು ಇವತ್ತಿಂದ ಟೈಲರಿಂಗ್ ಕೆಲಸ ಮಾಡಿಬಿಟ್ಟು ಜಾಸ್ತಿ ಸಂಪಾದನೆ ಮಾಡಿಬಿಟ್ಟು, ಅವನು 10th ಬಂದು ಫಸ್ಟ್, ನನಗೆ ಅವಾಗೇ ಒಂದು ಉದ್ದೇಶ ಇತ್ತು, ಅವನು 10th ಬಂದು ಫಸ್ಟ್ PUCಗೆ ಅವನು ಯಾವ ಕಾಲೇಜಿಗೆ ಹೇಳ್ತಾನೋ ಆ ಕಾಲೇಜಿಗೆ ಸೇರಿಸ್ಬೇಕು ಅಂತ. ನನ್ನ ಮಗ 10th ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗಲೇ ನನಗೆ ಅದೊಂದು ಆಸೆ ಇತ್ತು. ಆಮೇಲೆ ನಾನು ಅಂದ್ಕೊಂಡೆ, ಇರಲಿ ಮಗ, ಈಗ ಅವನಿಗೆ ಆ ಶಾಲೆ ಅಂದರೆ ನಾನು ನಮ್ಮೂರಲ್ಲೇ ಇರೋ ಒಂದು ಸ್ಕೂಲಿಗೆ ಸೇರಿಸ್ದೆ, ಕಡಿಮೆ ಫೀಸ್ ಇರೋ ಶಾಲೆಗೆ. ಅವನು 10th ತನಕ ಅಲ್ಲೇ ಓದ್ದ, ಅಂದರೆ 9th 10th ರಿಪ್ಪನ್ಪೇಟೆಯಲ್ಲಿ ಓದ್ದ. ಆಮೇಲೆ ನನಗೆ ಅವಾಗಿಂದನೂ ಆಸೆ ಇತ್ತು, ನಾನು ಸ್ವಲ್ಪ ಬಟ್ಟೆ ಮತ್ತೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಎಲ್ಲ ಚೆನ್ನಾಗಿ ಬಂತು ನನಗೆ, ಬಟ್ಟೆ ಹೊಲಿಯೋದೇ ಆಲ್ಮೋಸ್ಟ್ ಬಿಟ್ಟಿದ್ದೆ. ಈ ಥರ ಒಳ್ಳೆ ಶಾಲೆಗೆ ಸೇರ್ಸೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಮತ್ತೆ ಬಟ್ಟೆ ಹೊಲಿಯೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೂ ಒಳ್ಳೆ ಬಟ್ಟೆ ಬಂತು. ಎಷ್ಟೇ ಕಷ್ಟ ಆಗಲಿ, ರಾತ್ರಿ ಹಗಲಾಗಲಿ ಬಟ್ಟೆ ಹೊಲಿದು ಸ್ವಲ್ಪ ಗೋಲ್ಡ್ ಸೇವಿಂಗ್ಸ್ ಮಾಡಿದೆ. ಸ್ವಲ್ಪ ಅಮೌಂಟು ಅಲ್ಲಿ ಇಲ್ಲಿ ಸೇವಿಂಗ್ಸನ್ನು ಇಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಅವನು ಈಗ ಆಸೆ ಪಟ್ಟಿರೋ ಸ್ಕೂಲಿಗಂತೂ ಸೇರ್ಸೋಕ್ಕಾಗಿಲ್ಲ, ಮುಂದೆ ಅವನು ಆಸೆ ಪಟ್ಟಿರೋಂಥ ಒಂದು ಕಾಲೇಜಿಗಾದರೂ ಸೇರಿಸೋಣ ಅಂತ ನನಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಅನ್ನಿಸ್ತು. ಯಾರೂ ಹೇಳಿಕೊಟ್ಟಿಲ್ಲ, ನನಗೇನೋ ಅನ್ನಿಸ್ತು ಆ ಥರ ಮಾಡಬೇಕು ಅಂತೇಳಿ. ನಾನು ಗೋಲ್ಡ್ ಸೇವಿಂಗ್ಸನ್ನು ಮಾಡ್ಕೊತ ಬಂದೆ. ಸ್ವಲ್ಪ ಗೋಲ್ಡ್ ಸೇವಿಂಗ್ಸ್ ಆಗಿತ್ತು. ಅವನು ಫಸ್ಟ್ PUC ಟೈಮಲ್ಲಿ ಅವನು ಇಂಥ ಕಾಲೇಜಿಗೆ ಸೇರ್ತೀನಮ್ಮ ಅಂತ ಹೇಳಿದಾಗ, ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಸೇರಿಸಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ದೆ. ಇಲ್ಲ ಮಗ, ನೀನು ಆ ಕಾಲೇಜಿಗೆ ಸೇರು, ನಾ ಸೇರಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಅವನು ಸೇರಿಕೊಂಡ. ಹೇಗೋ ಫಸ್ಟ್ PUC ಏನೋ ಕಷ್ಟಪಟ್ಟು ಸೇರಿಸ್ದೆ ಫ್ರೆಂಡ್ಸ್, ಇರೋ ಬಂಗಾರನ್ನೆಲ್ಲ ಇಟ್ಬಿಟ್ಟು ಏನೋ ಕಷ್ಟಪಟ್ಕೊಂಡು ಫಸ್ಟ್ PUC ಅಂತೂ ಸೇರಿಸ್ದೆ. ಇನ್ನು ಸೆಕೆಂಡ್ PUC ಸಹಿತ ಓದಿಸ್ಬೇಕಲ್ಲ, ಅದಕ್ಕೂ ಸಹ ಫೀಸ್ ಕಟ್ಟಬೇಕಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ, ಹೀಗೆ ಯೂಟ್ಯೂಬ್ ಚಾನಲ್ ನೋಡ್ತಿರುವಾಗ ಹೇಳ್ತಾಯಿದ್ರು, ನಮಗೆ ದುಡ್ಡು ಬಂತು, ಗೂಗಲ್ ಪಿನ್ ಬಂತು ಅಂತ ಹೇಳಿ ತುಂಬ ಜನ ಹೇಳ್ತಿರುವಾಗ, ನಾನು ಸಹಿತ ಯಾಕೆ ಯೂಟ್ಯೂಬ್ ಮಾಡಬಾರ್ದು ಅಂತ ಅನ್ನಿಸ್ತು. ನನ್ನ ಮಗ ಈಗ ಫಸ್ಟ್ PUCಗೆ ಏನೋ ನಾನು ಗೋಲ್ಡ್ ಎಲ್ಲ ಇಟ್ಬಿಟ್ಟು ಏನೋ ಅಲ್ಲಿ ಇಲ್ಲಿ ಸಾಲ ಮಾಡಿಬಿಟ್ಟು ಓದಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಯರಿಗೆ ಏನು ಮಾಡಲಿ ಅಂತೇಳಿ ಅನ್ನಿಸ್ತು. ಆಗ ನನಗೆ ತಲೆಗೆ ಬಂದಿರೋವಂಥದ್ದು ಈ ಯೂಟ್ಯೂಬ್ ಅನ್ನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು.
ಆವಾಗ ನಾನು ಏನು ಮಾಡಿದೆ, ಯೂಟ್ಯೂಬು ಸ್ಟಾರ್ಟ್ ಮಾಡಿದೆ, ಜೊತೆಗೆ ಹೊಲಿಗೆ ಕ್ಲಾಸನ್ನು ಸಹ ಸ್ಟಾರ್ಟ್ ಮಾಡಿದೆ, ಬಟ್ಟೆ ಸಹ ಹೊಲಿತಾ ಇದ್ದೆ. ನನ್ನ ಮಗ ಫಸ್ಟ್ PUC ಸೇರಿದಾಗ ಅವ್ನು ಫಸ್ಟ್ PUC ಹಾಗೆ ನಡೀತಾ ಹೋಯಿತು. ನಾನು ಫುಲ್ಲು ಕೆಲಸದಲ್ಲಿ ಬ್ಯುಸಿ ಆದೆ. ಟೈಲರಿಂಗ್ ಕ್ಲಾಸ್ ಮಾಡೋದಾಗಿರ್ಬೋದು, ಹಾಗೆ ಮತ್ತು ಬಟ್ಟೆನ ಹೊಲಿಯೋವಂಥದ್ದಾಗಿರ್ಬೋದು ನಾನು ಶುರು ಮಾಡ್ಕೊಳ್ತಾ ಬಂದೆ. ಯೂಟ್ಯೂಬ್ ಸಹಿತ ಪ್ರತಿದಿನ ಒಂದೊಂದು ವೀಡಿಯೋನ ಹಾಕ್ತಾ ಬಂದೆ. ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ವಿಡಿಯೋದ ಮುಖಾಂತರ ಹೇಳ್ತಾ ಬಂದೆ. ಜನಕ್ಕೆ ಇಷ್ಟ ಆಯಿತು. ಸೆಕೆಂಡ್ PUC ಅಷ್ಟೊತ್ತಿಗೆ ನನ್ನ ಮಗನಿಗೆ ಕಾಲೇಜಿಗೆ ಸೆಕೆಂಡ್ PUCಗೆ ಮತ್ತೆ ಅಡ್ಮಿಷನ್ ಮಾಡಿಸ್ಬೇಕಲ್ವ, ಫೀಸ್ ಕೊಡಬೇಕಲ್ಲ. ಆ ಟೈಮಿಗೆ ನಮ್ಮ ಯೂಟ್ಯೂಬ್ ದುಡ್ಡು ಬಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಅಂತ ಹೇಳ್ಬಿಟ್ಟು ನಾನು 1 ವರ್ಷ ತುಂಬ ಕಷ್ಟಪಟ್ಟೆ. ದಿನಕ್ಕೆ ಎಷ್ಟೇ ಕಷ್ಟ ಇದ್ರೂ ದಿನಕ್ಕೆ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಕಷ್ಟಪಟ್ಟೆ. ಆದರೆ ಯೂಟ್ಯೂಬ್ ವೇದಿಕೆ ಅಂದರೆ ಅಷ್ಟೇ ಕಷ್ಟಪಡಬೇಕು, ಅಷ್ಟೇ ನಿಧಾನದಿಂದ ನಮಗೆ ಗ್ರೋತ್ ಆಗುತ್ತೆ. ಜನ ಇಷ್ಟಪಡಬೇಕು. ನಾವು ಹಾಕೋ ಒಂದು ವಿಡಿಯೋ ಆಗಿರ್ಬೋದು, ಏನೇ ಕಂಟೆಂಟ್ ಆಗಿರ್ಬೋದು, ಜನ ಇಷ್ಟಪಡಬೇಕು. ಹಾಗಿದ್ದಾಗ ಮಾತ್ರ ಅದು ಬೇಗ ಗ್ರೋತ್ ಆಗುತ್ತೆ. ಹೇಗೋ ಮಾಡಿ ನನಗೆ ಗೂಗಲ್ ಪಿನ್ನು ಬಂತು, ಹಾಗೆ ಅಮೌಂಟು ಬಂತು. ಆದರೆ ನನ್ನ ಮಗನಿಗೆ ಸೆಕೆಂಡ್ PUC ಕಾಲೇಜಿಗೆ ಸೇರಿಸೋ ಅಷ್ಟೊತ್ತಿಗೆ ಆ ಅಮೌಂಟ್ ಸಿಕ್ಕಲಿಲ್ಲ ನನಗೆ. ನಾನು ಮತ್ತೆ ಸಾಲ ಮಾಡಿ ನನ್ನ ಮಗನಿಗೆ ಓದಿಸ್ಬೇಕಾಗಿತ್ತು. ಸಾಲ ಮಾಡಿ ಈಗ ಫ್ರೆಂಡ್ಸ್ ಎಷ್ಟೋ ಜನ ಬಟ್ಟೆ ಹೊಲಿತಾರೆ, ಒಳ್ಳೆ ಬಟ್ಟೆ ತೊಗೊಳೋದಾಗಲಿ, ಬಂಗಾರ ತಗೊಳ್ಳೋದಾಗಲಿ ಮಾಡ್ತಾರೆ. ಆದರೆ ನಾನು ಮಾತ್ರ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ ಟೈಲರಿಂಗ್ ಮಾಡಿದ್ದು. ಯಾಕಂದರೆ ಆಸ್ತಿ ಅಂತೂ ಮಕ್ಕಳಿಗೆ ಮಾಡಿಲ್ಲ, ಒಳ್ಳೆ ಎಜುಕೇಷನ್ ಆದರೂ ಕೊಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಅಂದ್ಕೊಳ್ತಿದ್ದೆ ಬೇಗ ಯೂಟ್ಯೂಬ್ ಅಮೌಂಟ್ ಬಂದರೆ ನನ್ನ ಮಗನಿಗೆ ಸೆಕೆಂಡ್ PUCಗೆ ಎಜುಕೇಷನಿಗೆ ಆಗುತ್ತಲ್ವ ಅಂತಿದ್ದೆ. ಕೊನೆಗೂ ಬಂದಿರಲಿಲ್ಲ. ಅವನಿಗೆ ಕಾಲೇಜಿಗೆ ಸೇರಿಸೋ ಅಷ್ಟೊತ್ತಿಗೆ, ಅಂದರೆ ಅವ್ರು ಸೆಕೆಂಡ್ PUCಯಲ್ಲಿ ಬೇಗನೆ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಏನೋ ಅಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೆ ಸೆಕೆಂಡ್ PUCಗೆ ಸೇರಿಸ್ದೆ. ಅದನ್ನು ಡಿಲೇ ಮಾಡೋಕ್ಕಾಗಲ್ಲಲ್ಲ ಫ್ರೆಂಡ್ಸ್. ಆಮೇಲೆ ಏನೂ ಪ್ರಾಬ್ಲಮ್ ಆಗದೆ ಯೂಟ್ಯೂಬ್ ಅಂದರೆ ಅದು ಚಿಕ್ಕ ಅಮೌಂಟು. ಅದು ನಮ್ಮ ಕಾಲೇಜಿಗೆಲ್ಲ ತುಂಬ ದುಡ್ಡು ಆಗುತ್ತೆ ಫ್ರೆಂಡ್ಸ್. ಅಲ್ಲಿಗೆಲ್ಲ ಅದು ಆಗಲಿಲ್ಲ ನನಗೆ. ಆಮೇಲೆ ಏನೋ ಪರವಾಗಿಲ್ಲ, ಈಗ ಸ್ವಲ್ಪ ಮಟ್ಟಿಗಾದರೂ ನನಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರ್ತಾ ಇದೆ. ಏನೋ ಕಷ್ಟದಲ್ಲಿ ಇರೋರಿಗೆ ಒಂದು ಹೆಲ್ಪ್ ಆಗಿರೋವಂಥದ್ದು ಯೂಟ್ಯೂಬು. ಹಾಗೆ ನನಗೆ ತುಂಬ ಜನ ಪರಿಚಯ ಆಗಿ ಬಟ್ಟೆಗಳನ್ನು ಸಹಿತ ತುಂಬ ಬಟ್ಟೆಗಳು ಬರುತ್ತೆ. ಟೈಲರಿಂಗ್ ಕ್ಲಾಸು ಮಾಡ್ತೀನಿ, ಹಾಗೆ ಬಟ್ಟೆಗಳನ್ನು ಸಹ ಹೊಲಿತೀವಿ. ಆದರೆ ನಮಗೆ ಇರೋ 24 ಗಂಟೆನೂ ಸಾಲಲ್ವೇನೋ ಅನ್ನೋ ಒಂದು ಅನುಭವ ಆಗುತ್ತೆ. ಯಾಕಂದರೆ ತುಂಬ ಕಮಿಟ್ಮೆಂಟು. ಅಂದರೆ ಈಗ ಫಸ್ಟ್ PUC ಸೆಕೆಂಡ್ PUC ನಾವೇ ಸ್ವಂತ ದುಡ್ಡಿಂದ ಓದಿಸ್ಬೇಕು. ಸೆಕೆಂಡ್ PUC ಮುಗಿದ ನಂತರ ಆದರೆ ಬ್ಯಾಂಕಲ್ಲಿ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ಎಜುಕೇಷನ್ ಲೋನ್ ಮಾಡ್ಬೋದು. ಆದರೆ ಈಗ ಫಸ್ಟ್ PUC ಸೆಕೆಂಡ್ PUCಗೆ ಮಾತ್ರ ಆ ರೀತಿ ಇರೋದಿಲ್ಲ. ನಾವು ಓನ್ ದುಡ್ಡು ಖರ್ಚು ಮಾಡಿಬಿಟ್ಟೆ ಮಾಡಬೇಕು. ಈಗ ನೆಕ್ಸ್ಟ್ ವರ್ಷ ಆದರೆ ಫ್ರೀ ಸೀಟ್ ಎಲ್ಲ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಇಲ್ಲ, ನಾನು ಅದರಲ್ಲಿ ಅರ್ನಿಂಗ್ಸನ್ನು ಮಾಡಬೇಕು. ನಾನು ಅದರಲ್ಲಿ ಅರ್ನಿಂಗ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಅವರಿಗಾಗಿ ನಾವು ಒಂದು ಮನೆ ಕಟ್ಟಿಲ್ಲ, ಒಂದು ಆಸ್ತಿ ಮಾಡಿಲ್ಲ, ಏನೂ ಇಲ್ಲ. ಅವರಿಗೋಸ್ಕರ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ಟೈಲರಿಂಗ್ ಬಿಟ್ಟವಳು ಮತ್ತೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ನಮ್ಮ ಚಾನಲಲ್ಲಿ ಯಾರೇ ಬಂದುಬಿಟ್ಟು ಮೇಡಮ್ ನಾವು ಟೈಲರಿಂಗು ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ, ನಾನು ಕಟ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ, ಬಟ್ಟೆ ಹೊಲಿಯೋದಕ್ಕೆ ಭಯ ಆಗುತ್ತೆ ಅಂದರೆ ನಾನು ಹೇಳ್ತೀನಿ, ದಯವಿಟ್ಟು ಆ ರೀತಿ ಮಾಡಬೇಡಿ, ನೀವು ಟೈಲರಿಂಗ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಜವಾಗ್ಲೂ ಹೆದರಬಾರ್ದು. ನಾನು ನಿಜವಾಗ್ಲೂ ಟೈಲರಿಂಗ್ ಕೆಲಸ ಬಿಟ್ಟಿದ್ರೆ ಈಗ ನಾವು ಈ ಮಟ್ಟಕ್ಕೆ ಇರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾವು ಮಾಡೋ ಕೆಲಸನ ನಾವೊಂದು ವಿದ್ಯೆ ಕಲ್ತಿದ್ದೀವಿ ಅಂದರೆ ಅದು ಯಾವತ್ತೂ ಬಿಡಬೇಡಿ ಫ್ರೆಂಡ್ಸ್. ನಾವು ಕಷ್ಟದಲ್ಲಿದ್ದಾಗ ನಮಗೆ ಯಾರೂ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ. ಅದೇ ನಾವು ಒಳ್ಳೆ ಹೆಸರು ತಗೊಂಡ್ವಿ ಅಂದರೆ ಇವರು ನಮ್ಮ ಸಂಬಂಧಿಕರು, ಇವರು ನಮ್ಗೆ ಗೊತ್ತು, ಇವರು ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅಕ್ಕ, ತಂಗಿ ಈ ರೀತಿ ಹೇಳ್ತಾರೆ. ನಾವು ಏನೂ ಇಲ್ಲ, ₹1 ದುಡ್ಡಿಲ್ಲ ಅಂದರೆ ಇವ್ರು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕಲ್ತಿರೋಂಥ ವಿದ್ಯೆನ ನಾವು ಯಾವತ್ತೂ ಬಿಡಬಾರ್ದು. ಯಾರನ್ನು ನಂಬ್ಕೊಂಡು ಸಹಿತ ಇರಬಾರ್ದು. ನಾವು ಕಲ್ತಿರೋ ವಿದ್ಯೆನ ಮಾಡಬೇಕು. ಹಾಗೆ ನಮ್ಗೆ ಏನು ಆಸೆ ಇದೆ, ನಾನು ಆಸೆ ಪಟ್ಟಿರೋದನ್ನೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಾವು ಬಾಡಿಗೆ ಮನೇಲಿದ್ದರೂ ನಂಗೆ ಅದು ಬೇಜಾರಿಲ್ಲ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ. ಹಾಗೆ ನಾನು ಇಷ್ಟಪಟ್ಟಿರೋಂಥ ಗೋಲ್ಡನ್ನು ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ಬ್ಯಾಂಕಲ್ಲಿ ಇದ್ದರೂ ನಾನು ಅದನ್ನೆಲ್ಲ ಬಿಡಿಸ್ಕೊಳ್ತೀನಿ ಅನ್ನೋದೊಂದು ಆಸೆ ಇದೆ. ಹಾಗೆ ನನಗೆ ಸ್ವಂತ ಮನೆ ಸಹ ಕಟ್ತೀನಿ ಅನ್ನೋದೊಂದು ಆಸೆ ಇದೆ. ಯಾರೇ ಟೈಲರಿಂಗ್
ನನಗೆ ಭಯ ಆಗುತ್ತೆ ಟೈಲರಿಂಗ್ ಮಾಡೋದಕ್ಕೆ, ನಾನು ಟೈಲರಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ಇಲ್ಲ ನೀವು ಕಲ್ತಿರೋ ಅಂಥ ಕೆಲಸನ ಮಾಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇವತ್ತು ಗಂಡ ನೋಡ್ತಾರೆ, ಮಕ್ಕಳು ನೋಡ್ತಾರೆ, ಅಪ್ಪ ಅಮ್ಮ ನೋಡ್ತಾರೆ ಅಂಥೇಳಿ ನೀವು ಕಲ್ತಿರೋ ಅಂಥ ಕೆಲಸನ ಬಿಡಬೇಡಿ. ಹಾಗೆ ಏನೋ ಕಲಿದೇನೋ ವೇಸ್ಟ್ ಆಗಿ ಸಹಿತ ಮನೇಲಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಕಲ್ತ್ಕೊಳ್ಳಿ. ಈಗೆಲ್ಲ ನಾವು ಟೈಲರಿಂಗ್ ಕಲಿಯೋ ಟೈಮಲ್ಲಿ ಯಾವುದೇ ಥರ ಸೋಷಿಯಲ್ ಮೀಡಿಯಾ ಅದು ಯಾವುದೂ ಇರಲಿಲ್ಲ. ಈಗ ನಿಮಗೆ ಬೇಕಂದಿದ್ದನ್ನು ನೀವು ಕೂತು ಜಾಗದಲ್ಲೇ ನೋಡಿ ಕಲಿಯೋ ಅಂಥದ್ದು ಒಂದು ವೇದಿಕೆ ಇದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಹಾಗೆ ನಮಗೆ ನಿಜವಾಗ್ಲೂ ಅಷ್ಟೇ, ನಾವು ದುಡ್ದಿರೋ ಅಂಥದ್ದೇ ನಮ್ಮ ಕೈ ಹಿಡಿಯೋದು. ಬೇರೆಯವರು ಎಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡ್ರು ಅದು ಅವ್ರು ಕೊಟ್ಟಷ್ಟು ನಾವು ಇಸ್ಕೋಬೇಕಾಗತ್ತೆ. ಈಗ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ ಅಂದರೆ ಅವರು ₹1 ಕೊಟ್ಟರು ಇಸ್ಕೊಬೇಕು, ಕೊಡದೇ ಇದ್ದರೂ ಸುಮ್ಮನೆ ಇರಬೇಕು, ಇಲ್ಲ ಅಂದರೂ ಸುಮ್ಮನೆ ಇರಬೇಕು. ಅದೇ ನಾವು ದುಡಿತಿದ್ದೀವಿ ಅಂದರೆ ನಾವು ಜಾಸ್ತಿ ಸ್ವಲ್ಪ ಟೈಮ್ ಒಂದು ದಿವಸ ಸ್ವಲ್ಪ ಜಾಸ್ತಿ ಟೈಮು ಕೆಲಸ ಮಾಡೋಣ ಅಲ್ವಾ. ಒಂದು ದಿವಸ ಜಾಸ್ತಿ ಟೈಮ್ ಕೆಲಸ ಮಾಡಿದಾಗ ನಮಗೆ ಅದರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಬರುತ್ತೆ. ಒಂದು ದಿವಸ ಆಗಲಿಲ್ವಾ, ಒಂದು ದಿವಸ ರೆಸ್ಟ್ ಮಾಡೋಣ. ಆದರೆ ಸ್ವಂತ ಕೆಲಸ ಅಂತ ಇದ್ದಾಗ ಯಾರ ಕೈಯಲ್ಲೂ ನಾವು ಏನು ಒಂದು ಮಾತು ಕೇಳೋ ಅಂಥ ಅವಶ್ಯಕತೆ ಇರಲ್ಲ. ಹಾಗೆ ನಮಗೆ ಹೆದರುವಂಥ ಅವಶ್ಯಕತೆಯೂ ಇರೋದಿಲ್ಲ. ಈಗ ನಂದು ಟೈಲರಿಂಗ್ ಆಗಿದ್ದು ನನ್ನ ಸ್ವಂತ ಕೆಲಸ. ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಮಾಡಿದ್ರು ಯಾರೂ ಕೇಳೋರಿಲ್ಲ. ಅದೇ ನಾನು ಎಷ್ಟೊತ್ತಿಗೆ ರಾತ್ರಿ ಮಲಗಿದ್ರು ನನಗೆ ಯಾರೂ ಕೇಳೋರಿಲ್ಲ. ಅದೇ ಬೇರೆಯವ್ರ ಕೈ ಕೆಳಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಹೋಗೋದು ಲೇಟ್ ಆಯಿತು ಅಂದ್ರೂ ಬೈತಾರೆ. ಹಾಗೆ ನಮಗೂ ಲೇಟ್, ತುಂಬ ಹೆವಿ ಕೆಲಸ ಮಾಡಿದ್ರೆ ನಮಗೂ ಹುಷಾರಿಲ್ಲ. ಅದೇ ಈ ನಮ್ಮ ಸ್ವಂತ ಕೆಲಸದಲ್ಲಿ ಒಂದು ದಿವಸ ನಾವು ರಜೆ ಹಾಕಿ ಆರಾಮಾಗಿ ನಾವು ಎಲ್ಲಿಗಾದರೂ ಹೋಗೋದಿದ್ರು ಆರಾಮಾಗಿ ಹೋಗಿ ಬಂದರು ಯಾರೂ ನಮಗೆ ಹೇಳೋರಿರಲ್ಲ. ನಿಜವಾಗೂ ಫ್ರೆಂಡ್ಸ್, ನಾನು ಈ ಕೆಲಸ ಬಿಟ್ಟು 2-3 ದಿನ ಅಷ್ಟೇ ಗಾರ್ಮೆಂಟ್ಸಿಗೆ ಹೋಗಿದ್ದೆ. ಅಲ್ಲಿ ಅವರು ಹೇಳೋವಂಥ ಮಾತುಗಳು ನಿಜವಾಗ್ಲೂ ಇಲ್ಲಿ ನಾವು ಎಷ್ಟು ಸ್ವತಂತ್ರವಾಗಿ ಕೆಲಸ ಮಾಡ್ತೀವಿ. ಕಸ್ಟಮರ್ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಮತ್ತು ನಾವು ನೀಟಾಗಿ ಹೊಲ್ಕೊಟ್ರೆ ಅವರು ಸಹಿತ ನೀಟಾಗಿ ಕೊಡ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್, ನಾನೊಂದು ವಿಡಿಯೋ ಹಾಕಿದ್ದೆ, ಸ್ವಲ್ಪನೂ ಚೆನ್ನಾಗಾಗಿಲ್ಲ ಅಂತ ಬೈದು ಹೇಳಿದ್ರು ಅಂತೇಳಿ. ಅವರು ಸಹಿತ ಕಡಿಮೆ ದುಡ್ಡು ತಗೊಳ್ಳಿ ಅಂತ ಹಾಗೆ ಮಾಡಿದರು. ಈಗ ನೋಡಿ, ಇದೇ ಬ್ಲೌಸ್ ಕರೆಕ್ಟು ಅಳತೆ ಇದೆ. ಈ ಸೀರೆನ ಇದ್ರ ಅಳತೆಗೆ ಹೊಲಿ ಅಂತೇಳಿ ಕೊಟ್ಟರು. ಹೇಗೆ ಎಲ್ಲ ಮಾಡ್ತಾರೆ. ಆದರೆ ಮತ್ತೆ ನನಗೆ ತಂದುಕೊಟ್ಟಿದ್ದಾರೆ. ಈ ಬ್ಲೌಸ್ ಕರೆಕ್ಟ್ ಅಳತೆ ಇದೆ, ಕರೆಕ್ಟೇ ಇತ್ತು ಫ್ರೆಂಡ್ಸ್. ಅವ್ರು ಹಾಕಿ ನೋಡೋದು ಮೇಲೆ ಗೊತ್ತಾಯ್ತು ಅವರಿಗೆ. ಅಂದರೆ ಒಟ್ಟು ಕಡಿಮೆ ದುಡ್ಡು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿರ್ತಾರೆ. ನಾನು ನಮ್ಮನೇಲೆ ಹಾಕಿಸಿ ಈ ಬ್ಲೌಸನ್ನು ಕಳಿಸಿದೆ. ಕರೆಕ್ಟ್ ಇತ್ತು, ಇದೇ ಬ್ಲೌಸನ್ನೇ ಮತ್ತೆ ಇದೇ ಅಳತೆಗೆ ಹೊಲಿ, ಇದರಷ್ಟು ಅಳತೆ ಕರೆಕ್ಟಾಗಿ ಯಾವುದೂ ಆಗಿಲ್ಲ ಅಂಥೇಳಿ ಮತ್ತೆ ₹1,500 ಸೀರೆನ ತಂದು ಕೊಟ್ಟಿದ್ದಾರೆ. ಹಾಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿದೆ ಅಂದರೆ ಯಾವತ್ತಾದರೂ ಒಂದು ದಿವಸ ನಮಗೆ ಪ್ರತಿಫಲಿಸ್. ನಂಗೆ ಅವರು ಅವತ್ತು ತುಂಬ ಹೇಳಿದ್ರು, ಇದು ಬ್ಲೌಸೇ ಹಾಳು ಮಾಡಿಬಿಟ್ಟೆ ಹಾಗೆ ಹೀಗೆ ಅಂತೇಳೆಲ್ಲ ಹೇಳಿದರು. ನಾನು ಅದನ್ನು ಕೇಳಿಲ್ಲ. ನಮ್ಮ ಮನೆ ಒಳಗಡೆ ಕರೆಸ್ಬಿಟ್ಟು ಅವ್ರಿಗೆ ಹಾಕಿ ತೋರಿಸ್ದೆ. ನಾನು ಅವ್ರಿಗೆ ಹಾಕಿ ನೋಡಿದಾಗ ಅವರು ಸುಮ್ಮನೆ ಹೋದರು, ಏನೂ ಅಂದಿಲ್ಲ. ಇದು ಕರೆಕ್ಟ್, ನಾನು ಪಾಪ ಅಂತ ಹೇಳಿ ಅವರು ಸ್ವಲ್ಪ ಕಡಿಮೆ ದುಡ್ಡು ಕೇಳಿದ್ದೆ ನನ್ನ ಪಾಪ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಎಲ್ಲ ಮಾಡಿದ್ದು ನೋಡಿ ನಾನು ಜಾಸ್ತಿ ಅಮೌಂಟೇ ಇಸ್ಕೊಂಡೆ. ಕೊನೆಗೂ ಬಿಡಲಿಲ್ಲ. ಈಗ ಅವರು ಈ ಸೀರೆನ ತೊಗೊಂಡು ಬಂದು ಇದು ಕರೆಕ್ಟು ಅಳತೆ, ಇದೇ ಅಳತೆ ಹೊಲಿ ಅಂತ ಹೇಳ್ತಾರೆ. ಹೀಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿತ್ತು, ನಾವು ಕರೆಕ್ಟಲ್ಲಿ ಇದ್ವಿ ಅಂತಂದರೆ ಯಾವತ್ತಾರು ಒಂದು ದಿವಸ ನಮಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಈಗ ನಾನು ನೋಡಿ ಇಷ್ಟು ರಾತ್ರಿ ಆದರೂ ಟೈಲರಿಂಗ್ ಮಾಡ್ತೀನಿ ಅಂದರೆ ಯಾವುದೋ ಒಳ್ಳೆ ಸೀರೆ ಉಟ್ಕೊಳ್ಳೋಕ್ಕಲ್ಲ, ಒಳ್ಳೆ ಬಂಗಾರ ಹಾಕೊಳ್ಳೋಕ್ಕಲ್ಲ, ಬೇಕಾಗಿ ತಿನ್ನೋಕ್ಕಲ್ಲ, ತಿರ್ಗೋಕ್ಕಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಹಾಗೂ ನಮ್ಮ ಕಷ್ಟಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾವು ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ, ಯೂಟ್ಯೂಬೇ ಆಗಿರ್ಬೋದು, ಟೈಲರಿಂಗೇ ಆಗಿರ್ಬೋದು, ಏನೋ ನಮ್ಮದೊಂದು ಕಷ್ಟಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಹಾಗೆ 4 ಜನಕ್ಕೆ ಹೆಲ್ಪು ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಏನೇನೆಲ್ಲ ಟಿಪ್ಸ್ಗಳು ಗೊತ್ತು ನಾನು ಅಷ್ಟೂ ಸಹಿತ ಈ ಟೈಲರಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ನೋಡಿಬಿಟ್ಟು ಅವರು ಸಹಿತ ಒಂದು ಏನಾದರೂ ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.